ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಒಂದು ಹೇರ್ ಪ್ಯಾಕ್ ಬಗ್ಗೆ. ಹೇರ್ ಪ್ಯಾಕ್ ಅಂದರೆ ನಾವು ಕೆರಟಿನ್ ಅಂತ ಹಾಕ್ಕೊಂತೀವಲ್ಲ, ಲ್ಯಾಕ್ಮಿದು ಯಾವುದೋ ಒಂದು ಹಿಂಗೆ ಸ್ನಾನ ಆದಮೇಲೆ ಕೂದಲು ಚೆನ್ನಾಗಿ ಕಾಣಿಸ್ಬೇಕು ಅಂತ ಒಂದೊಂದು ಹಾಕ್ಕೊಂತೀವಲ್ಲ, ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೆ. ಯೂಸ್ ಮಾಡಿದ್ರೆ ಏನಾಗ್ತಿತ್ತು ಅಂತಂದರೆ ಫುಲ್ಲು ಏನಪ್ಪ ಅದು ಏರ್ ಫಾಲ್ ಆಗ್ತಿತ್ತು. ಮತ್ತು ಒಂದು ಸೆಕೆಂಡು, ಫುಲ್ಲು ಹೇರ್ ಫಾಲ್ ಆಗ್ತಾಯಿತ್ತು. ಮತ್ತು ಮುಖ ತಲೆನೋವು, ಮುಖ ಎಲ್ಲ ಒಂಥರ ಸಿಕ್ಕಾಗೋ ಥರ ಆಗೋದು. ಏನಪ್ಪ ಅಷ್ಟು ಕೆಮಿಕಲ್ಲು, ನಾನೊಂದು ಡ್ರಾಪ್ ಹಾಕಿದ್ರು ಕೂದಲಿಗೆ ನಂದು ಕೂದಲು ಫುಲ್ಲು ಹಿಂಗೆ ಎದ್ದಳೋದು ಮೇಲೆ. ಅದೇ ಸ್ನಾನ ಮಾಡಿದಾಗೆಲ್ಲ ಒಂಥರ ಪುಕ್ಕ ಪುಕ್ಕ ಬರುತ್ತಲ್ಲ, ಆ ಥರ ಬರೋದು. ದಯವಿಟ್ಟು ಅಂಥವೆಲ್ಲ ಯೂಸ್ ಮಾಡೋಕ್ಕೆ ಮೊದಲು ಯೋಚನೆ ಮಾಡಿರಿ. ಇರೋ ಕೂದಲನ್ನೇ ನಮ್ಗೆ ದೇವ್ರು ಏನು ಕೊಟ್ಟಿರ್ತಾನೋ ಅದ್ರ ಮೇಲೆ ಬೇಕು ಅಂದರೆ ನಾನೊಂದು ಇವತ್ತು ಚೆನ್ನಾಗಿರೋದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, ಆ ಸೀರಮ್ ಹಾಕೋದ್ರಿಂದ ಕೂದಲು ಫುಲ್ಲು ಹೇರ್ ಫಾಲ್ ಆಗೋದು. ಮತ್ತು ಮುಖ ಎಲ್ಲ ಒಂಥರ ಮುಂಗಾಗಿತ್ತು. ಮತ್ತು ಬೆನ್ನಲ್ಲೆಲ್ಲ ಗುಳ್ಳೆ, ಮತ್ತು ತಲೆಯಲ್ಲೆಲ್ಲ ಕಡ್ತಾ ತಲೆಯಲ್ಲೂ ಗುಳ್ಳೆ ಬಂದಿತ್ತು ನನಗೆ. ಒಂದು ಬಾಟಲ್ ಯೂಸ್ ಮಾಡಿ ಬಿಡೋ ವರ್ಷಕ್ಕೆ ಆ ಥರ ನನಗೆ ಪ್ರಾಬ್ಲಮ್ ಬಂದಿತ್ತು. ದಯವಿಟ್ಟು ನೀವು ಕೂದಲು ಉದುರಬಾರ್ದು, ಚೆನ್ನಾಗೇ ಬೀಟ್ರೋಟು ತರಕಾರಿಗಳನ್ನೆಲ್ಲ ಚೆನ್ನಾಗಿ ತಿನ್ನಿ, ಮತ್ತು ಚೆನ್ನಾಗಿ ನೀರು ಕುಡೀರಿ. ಅದರಿಂದ ನಾವು ಮೇಲಿಂದ ಏನು ಮಾಡ್ಕೊಂಡ್ರು ಅದು ಪ್ರಯೋಜನ ಬೇಕು ಅನ್ನೋದು, ನಮ್ಮ ಕೂದಲು ಸ್ವಲ್ಪ ಲುಕ್ಕಾಗಿ ಕಾಣಿಸ್ಬೇಕು ಅಂತಂದರೆ ನಾನು ಮನೆ ಏರ್ ಪ್ಯಾಕ್ನ ಹೇಳ್ಕೊಡ್ತೀನಿ. ಮತ್ತು ಡೈ ಹಾಕೋದು ಕೂದಲು ಕಣ್ಣಿಗೆ ಎಷ್ಟು ಎಫೆಕ್ಟ್ ಅನ್ನೋದು. ವೈಟ್ ಕೂದಲು ಬಂದರೆ ಯಾವುದಾದ್ರೂ ಚೆನ್ನಾಗಿರೋ ಡೈನ ಡಾಕ್ಟ್ರನ್ನ ಕೇಳಿ ಆದ್ರೂ ನೀವು ಯೂಸ್ ಮಾಡಿ. ಚಿಕ್ಕ ಮಕ್ಕಳಿಗೆಲ್ಲ ಏರ್ ಫಾಲ್ ಆಗ್ತಾ ಇರ್ತೈತೆ. ನನ್ನ ಫ್ರೆಂಡ್ ಸರ್ಕಲ್ಗೆಲ್ಲ ನಾನು ಹೇಳೋಷ್ಟು ಜನ ಹೇಳಿದೆ, ಕೇಳೋರು ಕೆಲವ್ರು ಹಾಕೊಳ್ಳೋರು, ಕೆಲವ್ರು ಬಿಟ್ಬಿಟ್ರು. ಫುಲ್ಲು ಅವರು ಇನ್ನೂ ಎಷ್ಟೊಂದು 22-23 ಏಜ್ ಅವರು. ಅವ್ರಿಗೆಲ್ಲ ಹೇಳ್ತಿದ್ದೆ, ಈ ಮುಖ ಎಲ್ಲ ಯಾಕೋ ಒಂಥರ ಡೈ ಆಗ್ತಿದ್ದಾರಪ್ಪ. ಅವ್ರಿಗೆ ಏನೋ ಅದೆಂಥದ್ದು ಬ್ಲ್ಯಾಕ್ ರೋಸ್ ಅಂತೆ, ಅದೆಲ್ಲ ಕೂದಲು ಬೆಳೀತಿದೆ ಅವ್ರಿಗೆ. ಆದರೆ ಮುಖದಲ್ಲೆಲ್ಲ ಅವರು 23 ಏಜ್ಗೆಲ್ಲ 33-40 ಏಜ್ ಥರ ಫುಲ್ಲು ಮುಖ ಎಲ್ಲ ಸಿಂಕ್ ಆಗ್ತಿತ್ತು ಅವ್ರಿಗೆ. ಮುಖದಲ್ಲಿ ಏನೋ ಒಂಥರ. ಆಮೇಲೆ ತಲೆನೋವು ಜಾಸ್ತಿ ಬರೋದು, ಹಾಗೆಲ್ಲ ಆಗ್ತು. ಚಿಕ್ಕ ಮಕ್ಕಳುಗಳೆಲ್ಲ ನಿಮ್ಗೇನಾದರೂ ಹೇರ್ ಫಾಲ್ ಆಗ್ತಿದ್ರೆ ಮೆಹಂದಿನೇ ಯೂಸ್ ಮಾಡಿ ಅಂತ ನಾನು ಹೇಳ್ಕೊತೀನಿ. ಮತ್ತು ನಾವು ಡೈ ಹಾಕೋದ್ರಿಂದ ಇನ್ನೂ ಜಾಸ್ತಿ ಏರ್ ಫಾಲ್ ಆಗ್ತಾ ಇರ್ತೈತೆ. ದಯವಿಟ್ಟು ಡೈ ಹಾಕೋರು ನಿಗಾ ವಹಿಸ್ಬಿಟ್ಟು ನೀವು ಡೈ ಹಾಕ್ಕೊಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ. ಮುಖ ಎಲ್ಲ ಹಾಳಾಗೋಗುತ್ತೆ. ಏನಿಲ್ಲ, ಈ ಅಲ್ವೇರಾ ಅವು ಮನೆ ಒಳಗೆ ಮಾಡ್ಕೊಂಡು ನೀವು ಮೆಹಂದಿನ ಹಾಕ್ಕೊಬೋದು. ಅದನ್ನು ಅದನ್ನು ತೋರಿಸ್ತೀನಿ. ವೈಟ್ ಕೂದಲು ಒಂದೋ ಎರಡೋ ಬಂತು ಅಂದಿದ್ದು ಕೂಡಲೇ ನೀವೇನು ಮಾಡ್ತೀರಾ, ಹೋಗಿ ಡೈ ಹಚ್ಕೊತೀರ. ಆ ಥರ ಎಲ್ಲ ಮಾಡಬಾರ್ದು. ನಮ್ಮ ಏರ್ಗೂ ಎಫೆಕ್ಟ್ ಇದೆ, ಸ್ಕಿನ್ಗೂ ಎಫೆಕ್ಟ್ ಇದೆ, ಕಣ್ಣಿಗೂ ಎಫೆಕ್ಟ್ ಇದೆ. ತಲೆನೋವು ಜಾಸ್ತಿ ಬರ್ತೈತೆ. ಏನೋ ಸ್ಕಿನ್ನಲ್ಲಿ ಏನೋ ಒಂಥರ ಅವ್ರಿಗೆ ಬ್ರೈಟ್ನೆಸ್ ಇರಲ್ಲ, ಫುಲ್ಲು ಡ್ರೈ ಆಗಿರುತ್ತೆ. ಮತ್ತು ಸ್ಕಿನ್ನೆಲ್ಲ ಇದು ಏನಾಗಿರುತ್ತೆ, ಒಂಥರ ಹಿಂಗಾಗಿರ್ತೈತೆ ಅವ್ರಿಗೆ. ನಂಗಂತೂ ಪಾಪ ಕೆಲವರು ಕೇಳೋರು ಬಿಟ್ಬಿಟ್ಟವ್ರೆ, ಕೆಲವರು ಅದನ್ನೇ ಜಾಸ್ತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋರೆ. ದಯವಿಟ್ಟು ಸ್ಕಿನ್ ಮೇಲೆ ನಮಗೊಂದು ಸ್ವಲ್ಪ ಏನಾನ ಆದರೆ ಸ್ಕಿನ್ ಸುಕ್ಕಟ್ಟೋದು, ಮತ್ತು ಅಷ್ಟೊಂದು ಏಜ್ ಆಗೋದು, ಒಂಥರ ಸ್ಕಿನ್ನಲ್ಲಿ ಲುಕ್ಕೇ ಇರಲಿಲ್ಲ ಅವ್ರಿಗೆಲ್ಲ. ಅದಕ್ಕೆ ಇವತ್ತು ನಾನೊಂದು ಏರ್ ಪ್ಯಾಕ್ನ ತೋರಿಸ್ತೀನಿ. ಮತ್ತು ವೈಟ್ ಕೂದಲಿರೋರು ಏನು ಒಂದೋ ಎರಡೋ ಬಂದರೆ ಏನೂ ಆಗೋಲ್ಲ. ಸ್ವಲ್ಪ ಮೆಹಂದಿ ಹಾಕೊಂಡು, ಮೆಹಂದಿನೇ ನೂಪುರು ಅವು ಇವು ಬರ್ತಾವಲ್ಲ, ಅವನ್ನೇ ಹಾಕೊಂಡ್ರೆ. ಡೈ ಹಾಕೊಂಡ್ರೆ ಏನೋ ಒಂಥರ ಮುಖನೇ ಅವ್ರದ್ದು ಒಂಥರ ಏನೋ ಕಳಿಯೇ ಇರೋಲ್ಲ ಸ್ಕಿನ್ ಮೇಲೆ, ಆ ಥರ ಆಗುತ್ತೆ. ಡೈ ಅಂತೂ ಹಾಕಕ್ಕೆ ಹೋಗ್ಬಿಡ್ರಿ ಅಂತ ನಾನು ಹೇಳ್ಕೊತೀನಿ. ಸೀರಮ್ ಹಾಕಿ ನಾನು ಬೆನ್ನು ಫುಲ್ಲು ನನ್ನ ಕೂದಲು ಎಲ್ಲೆಲ್ಲಿ ಬೀಳುತ್ತೋ ಇಲ್ಲೆಲ್ಲ ನನಗೆ ಗುಳ್ಳೆ, ಮತ್ತು ಬೆನ್ನಲ್ಲಿ ಗುಳ್ಳೆ, ಇಲ್ಲೆಲ್ಲ ಗುಳ್ಳೆ, ಅಲ್ಲಿಂದ ಮುಖಕ್ಕೆ ಬಂತು. ಇವಾಗ ನಾನು ಅದೆಲ್ಲ ಯೂಸ್ ಮಾಡಲ್ಲ. ಆಮೇಲೆ ಏನಪ್ಪ, ನಾವು ನಾಳೆ ಸ್ನಾನ ಮಾಡ್ತೀವಿ ಅಂದರೆ ಇವತ್ತು ರಾತ್ರಿ ಚೆನ್ನಾಗಿ ಸ್ವಲ್ಪ ಕಾಯಿಸ್ಬಿಟ್ಟು ಎಣ್ಣೆನ ಹಾಕ್ಕೊಂಡು ಹಿಂಗೆ ಮಾಡ್ಕೊಂಡ್ರೆ ಕೂದಲೆಲ್ಲ ಚೆನ್ನಾಗಿ ಬೆಳೆಯುತ್ತೆ. ಚೆನ್ನಾಗಿ ನೀರು ಕೊಡ್ರಿ. ಅವ್ರಿಗೆ ಜೆನೆಟಿಕ್ಕಿಂದನೂ ವೈಟ್ ಕೂದಲು ಬರ್ಬೋದು. ಹಂಗಂತ ನಾವು ಜಾಸ್ತಿ ಮೆಹಂದಿ ತಲೆ ಕೆಡಿಸ್ಕೊಳ್ಳೋದೆಲ್ಲ ಮಾಡಿ ಕೂದಲಿಂದ ಸ್ವಲ್ಪ ಮೆಹಂದಿ ಹಾಕೊಂಡು ಕಂಟ್ರೋಲ್ ಮಾಡ್ಕೋಬೋದು ಅಂದ್ಕೊತೀನಿ. ಆಮೇಲೆ ಏನಪ್ಪ ಅದು, ತಲೆಗೆ ಯಾವಾಗ್ಲೂ ಜಾಸ್ತಿ ಯಾವಾಗಲೂ ವಾರಕ್ಕೆ 2 ಸಲ 1 ಸಲ ಸ್ನಾನ ಮಾಡ್ಕೊಳ್ಳಿ. ತಲೆಗೆ ಡೈಲಿ ಮೈಗೆ ಮಾಡ್ಕೊಳ್ಳೇಬೇಕು. ತಲೆಗೆ ಮಾತ್ರ ನೀವು ತಲೆ ಕೂದಲನ್ನ ಎಷ್ಟು ಇದು ಮಾಡ್ತೀರೋ ಅಷ್ಟು ಒಳ್ಳೆಯದು.
ಯಾವಾಗಲೂ ಶಾಂಪುಗಳು ಕೆಮಿಕಲ್ ಶಾಂಪು ನೀರುಗಳಿಗಿಂತ ನೀರುಗಳು ಸ್ನಾನ ಮಾಡಿದ್ರೆ ಏನಾಗುತ್ತೆ, ಫುಲ್ ಏರ್ ಫಾಲ್ ಆಗುತ್ತೆ, ಬಾಣಲಿ ಆಗಿಬಿಡುತ್ತೆ ಸ್ವಲ್ಪ ದಿನಕ್ಕೇ. ಅದಕ್ಕೆ ವಾರಕ್ಕೊಂದ್ಸಲಿ ತಲೆ ಸ್ನಾನ ಮಾಡಿದ್ರೆ ವಾಸಿ ಅನಿಸ್ತೈತಪ್ಪ ನನಗೇನು. ಅದರಲ್ಲೂ ಈ ಕೋಲ್ಡ್ ಇರೋ ಕಾಲದಲ್ಲಿ ಜಾಸ್ತಿ ತಲೆಗೆ ಸ್ನಾನ ಮಾಡೋಕ್ಕೆ ಹೋಗ್ಬೇಡ್ರಿ. ವಾರಕ್ಕೊಂದ್ಸಲಿ ನಿಮಗೆ ಸಂಡೇ ಟೈಮ್ ಇತ್ತು, ನೀವು ಕೆಲ್ಸಕ್ಕೆ ಹೋಗ್ತಿರೋರು, ಇಲ್ಲ ಕಾಲೇಜ್ಗೆ ಹೋಗ್ತಿರೋರು, ಸ್ಕೂಲ್ಗೆ ಹೋಗ್ತಿರೋರು, ಏನು ಎಣ್ಣೆ ಅವಶ್ಯಕತೆ ಏನು ಅಷ್ಟು ಸ್ವಲ್ಪ ನಿಮ್ಗೆ ಏರ್ ಸ್ಟೈಲ್ ಬೇಕಂದ್ರೆ ಒಂದು ಡ್ರಾಪ್ ಹಾಕಿ ಎಣ್ಣೆ ತಲೆ ಬಾಚ್ಕೊಂಬಿಡ್ರಿ. ಜಾಸ್ತಿ ತಲೆಗೆ ಸ್ನಾನ ಮಾಡೋದು ಒಳ್ಳೆಯದಲ್ಲ, ಎಲ್ಲ ಏರ್ ಫಾಲ್ ಆಗ್ತೈತೆ ಕೆಮಿಕಲ್ ಶಾಂಪುಗಳಿಂದ. ತಲೆ ಸ್ನಾನ ಬೇಡ ಅನಿಸ್ತೈತೆ ನನಗೇನು. ವಾರಕ್ಕೊಂದ್ಸಲಿ ಮಾಡ್ಕೊಳ್ರಿ, ಇಲ್ಲ 2 ಸಲ ಮಾಡ್ಕೊಳ್ಳಿ. ಬೇಸಿಗೆ ಬಂದರೆ 2 ಸಲ ಮಾಡ್ಕೊಳ್ಳಿ, ಚಳಿಗಾಲದಲ್ಲೆಲ್ಲ 1 ಸಲ ಮಾಡ್ಕೊಳ್ಳಿ. ಸ್ನಾನ ಮಾಡಿದ್ಮೇಲೆ ಹೇರ್ ಡ್ರೈ, ಫ್ಯಾನು ಅವೆಲ್ಲ ಯೂಸ್ ಮಾಡೋಕ್ಕಂತೂ ದಯವಿಟ್ಟು ಹೋಗ್ಬೇಡ್ರಿ, ಫುಲ್ಲು ಏರ್ ಫಾಲ್ ಆಗುತ್ತೆ. ಆಮೇಲೆ ಚೆನ್ನಾಗೆ ನೀವು ಸಂಡೇ ಟೈಮೇ ತಲೆಗೆ ಚೆನ್ನಾಗಿ ಸ್ನಾನ ಮಾಡ್ಕೊಳ್ರಿ ಅಂತ ಹೇಳ್ಕೊತೀನಪ್ಪ. ಮಾಡಿಕೊಂಡು ಹೇರ್ ಡ್ರೈ ಮತ್ತು ಫ್ಯಾನು ಅವೆಲ್ಲ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ದು. ಚೆನ್ನಾಗಿ ಬಿಸಿಲು ಇರ್ತೈತೆ, ಬಿಸಿಲಿಗೆ ನಾವೇನು ಕಾಸು ಕೊಡಬೇಕಾ? ಚೆನ್ನಾಗಿ ಎಲ್ಲ ಒಂದು 10 ನಿಮಿಷ ಕುತ್ಕೊಂಡ್ರೆ ಎಲ್ಲ ಒಣಗೋಗುತ್ತೆ. ಕೂದಲು ಎಷ್ಟು ಚೆನ್ನಾಗಿರ್ತೈತೆ. ನಾನು ಅದೇ ತಪ್ಪು ಮಾಡ್ತಾಯಿದ್ದೆ ಮೊದಲು. ತಲೆ ಸ್ನಾನ ಮಾಡಿದ ತಕ್ಷಣ ತಲೆ ಕಟ್ಕೊಬಿಡೋದು, ಆಮೇಲೆ ಚೆನ್ನಾಗಿ ತಲೆನೋವು ಬಂದುಬಿಡೋದು, ಮಾತ್ರೆ ನುಂಗ್ಬಿಡೋದು, ಅದರಿಂದ ಒಂದಷ್ಟು ಆಗೋದು, ಅವೆಲ್ಲ ಬೇಡ. ಸಂಡೇ ಟೈಮ್ ಒಂದ್ಸಲಿ ನೀವು ತಲೆಗೆ ಸ್ನಾನ ಮಾಡಬೇಕು, ಆಯಿತಾ? ಚೆನ್ನಾಗಿ ಬಿಸಿಲಿತ್ತು, ನಿಮ್ಗೆ ರಜಾ ಇತ್ತು ಅಂದರೆ ನಿಮ್ಮ ಏರ್ ಕೇರ್ನ ಮಾಡ್ಕೊತಾ ಇರ್ರಿ. ಬ್ಯುಸಿ ಇದ್ದಾಗ ಬೇಡ. ಬ್ಯುಸಿ ಇದ್ದಾಗೇನೋ ನನಗೇನೋ ತಲೆನೋವು ಎಷ್ಟು ಬರುತ್ತೆ. ಮತ್ತು ನೀವು ಹಸಿ ತಲೆನೇ ಎಣ್ಣೆದ್ಬಿಟ್ಟು ಹಾಕ್ಕೊಂಡು ಹೋಗೋದು ಅದೆಲ್ಲ ಮಾಡಬೇಡ್ರಿ. ನಿಮಗೆ ಯಾವಾಗಾದರೂ ನಿಮಗೆ ರಜಾ ಇದ್ದಾಗ ಬೆಳಿಗ್ಗೆ ಒಂದು 9 ಗಂಟೆಗೆ ಸ್ನಾನ ಮಾಡಿ ಚೆನ್ನಾಗಿ ಒಣಗಿಸ್ಬಿಟ್ಟು ಸಿಕ್ ತೆಗೆದ್ರೆ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ನಾನು ಅದೇ ತಪ್ಪು ಮಾಡಿ ಕೂದಲನ್ನೆಲ್ಲ ಉದುರಿಸ್ಕೊಂಡೆ. ಆಮೇಲೆ ನನಗೆ ಯಾರೋ ಹೇಳಿದ್ರು ಚೆನ್ನಾಗಿ ತಲೆನ ಬಿಸಿಲಲ್ಲಿ ಒಣಗಿಸ್ಬೇಕು ಅಂತ. ಚೆನ್ನಾಗಿ ಒಣಗಿಸ್ತಾ ಇದ್ದೀನಿ, ಏರ್ ಫಾಲ್ ಎಲ್ಲ ಕಮ್ಮಿ ಆಗ್ತಿದೆ. ಮತ್ತು ಇವತ್ತೇನಪ್ಪ ಅಂದರೆ ಒಂದು ಏರ್ ಪ್ಯಾಕು ನನಗೆ ಹೋಗಿ ಈ ಥರ ಕಟ್ ಮಾಡಿಸ್ತೀನಿ. ನಾನು ಇವಾಗಲೇ ಒಂದು ಸ್ವಲ್ಪ ದಿನ ಆಗಿದೆ, ಕೂದಲಿಗೆ ಅದು ಏನು ಸೀಳಾಗುತ್ತಲ್ಲ, ಆ ಸೀಳಾಗೋದು ಕಮ್ಮಿ ಆಗಿದೆ. ಯಾವ ಥರ ಕಮ್ಮಿ ಆಗಿದೆ ಅನ್ನೋದು ಇವತ್ತು ಮನೆಯಿಂದ 2 ಇಂಗ್ರೀಡಿಯೆಂಟ್ಸಿಂದ ನಾನು ನಿಮಗೆ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಒಂದು ಸೆಕೆಂಡು ಫ್ರೆಂಡ್ಸ್. ಇದೆ ಇವತ್ತು ಏರ್ ಪ್ಯಾಕ್, ಈ 2 ನಾನು ಹಾಕ್ತಾ ಇರೋದು. ಏನು ಏರು ನಮಗೆ ಫುಲ್ಲು ಸೀಳಾಗಿರುತ್ತಲ್ಲ, ಸೀಲ್ಗೆ ಇವೆರಡು. ಮತ್ತು ಏರು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಲುಕ್ಕಾಗಿ ನಿಮ್ಗೆ ಏನಾದರೂ ಫಂಕ್ಷನ್ ಇದೆ ಅಂತ ಅಂದಾಗ 2 ಅವರ್ನ ಇವೆರಡೂ ಹಾಕೊಬೇಕು. ಚೆನ್ನಾಗಿರುತ್ತೆ. ಸೀಳಾಗಿರುತ್ತಲ್ಲ ಕೂದಲು, ಮತ್ತು ನಮಗೆ ತಲೆ ಬಾಚಿದಾಗ ಮೇಲೆ ಸಿಂಗಲ್ ಕೂದಲು ಬರುತ್ತಲ್ಲ, ಅವೆಲ್ಲ ಮುಚ್ಕೊಂಡು ನೀಟಾಗಿ ಬೆಳೆಯುತ್ತೆ. ಇವೆರಡು ನಾನು ಯೂಸ್ ಮಾಡ್ತಾಯಿದ್ದೀನಿ. ಹೆಂಗೆ ಯೂಸ್ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ. ಮೆಂತ್ಯ ಮತ್ತು ತೆಂಗಿನಕಾಯಿ ತಗೊಂಡು ಅದನ್ನು ಹೆಂಗೆ ಯೂಸ್ ಮಾಡೋದಂತ ತೋರಿಸ್ತೀನಿ. ಒಂದು ಸೆಕೆಂಡು ನೋಡಿ. ಒಂದು ಹೊಸ ತೆಂಗಿನಕಾಯಿ, ಚೆನ್ನಾಗಿ ಹಾಲು ಬರೋ ಅಂಥದ್ದು ಒಂದು ತೆಂಗಿನಕಾಯಿ ತೊಗೊಳ್ರಿ. ಏರ್ ಪ್ಯಾಕು ನಿಮಗೆ ಒಂದು ವಾರಕ್ಕೋ 1 ತಿಂಗಳಿಗೆ 2 ಸಲ ಹಚ್ಚಿರಿ ಸಾಕು. ಇಲ್ಲ ನಿಮ್ಗೆ ಏನಾದರೂ ಫಂಕ್ಷನ್ ಇದೆ ಮತ್ತು ಏರು ಫುಲ್ಲು ಸೀಳಿದೆ, ಡ್ಯಾಂಡ್ರಫ್ ಇದೆ, ಅದೆಲ್ಲ ಅಂದಾಗ ವಾರಕ್ಕೊಂದ್ಸಲ ಹಚ್ತಾ ಬನ್ನಿ. ನೋಡಿ ಅವಾಗ ನಿಮ್ಮ ಕೂದಲು ಹೆಂಗಿರುತ್ತೆ ಅನ್ನೋದು. ಆಮೇಲೆ ಇದು ಮೆಂತ್ಯ ಕಾಣಿಸ್ತಿದೆಯಾ? ಒಂದು ಬೌಲ್ ಮೆಂತ್ಯ ತೊಗೊಂಡಿದ್ದೀನಿ. ನಿಮಗೆ ಉದ್ದ ಜಡೆ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಒಂದು ತೆಂಗಿನಕಾಯಿ ತೊಗೊಳ್ರಿ. ನನಗೆ ಸ್ವಲ್ಪ ಮೀಡಿಯಮ್ ಆಗಿದೆ, ಉದ್ದ ಇನ್ನೂ ಇಲ್ಲ, ಶಾರ್ಟು ಇಲ್ಲ, ಮೀಡಿಯಮ್ ಆಗಿದೆ. ಈ ತೆಂಗಿನ ಹಾಲು ಮತ್ತು ಇದನ್ನು ಹೆಂಗೆ ಮಾಡೋದು ಅನ್ನೋದು ನಾನು ನಿಮಗೆ ತೋರಿಸ್ತೀನಿ, ಆಯಿತಾ? ಈ ಮೆಂತ್ಯ ತೆಂಗಿನಕಾಯಿ ಸ್ಮೆಲ್ಲು ಆ ಕೂದಲಲ್ಲಿ ನಾವು ಸ್ನಾನ ಮಾಡಿದಾಗ ಆ ಕೂದಲಲ್ಲಿ ಒಂದು ವಾರ ಆದರೂ ಆ ಸ್ಮೆಲ್ ಇರ್ತೈತಲ್ಲ, ಎಷ್ಟು ಚೆನ್ನಾಗಿರ್ತದಂತ. ನ್ಯಾಚುರಲ್ಲು. ನೀವು ಒಂದ್ಸಲಿ ಯೂಸ್ ಮಾಡಿ ನೋಡಿ, ಅಷ್ಟು ಚೆನ್ನಾಗಿರ್ತೈತೆ. ಮತ್ತು ಏನದು ಕೂದಲು ಲುಕ್ಕು ಏನೋ ಒಂದು ಲುಕ್ ಕೊಡ್ತಾ ಇರ್ತೈತೆ ಕೂದಲು. ಮತ್ತು ಡ್ಯಾಂಡ್ರಫ್ ಬರಲ್ಲ, ಮತ್ತು ಸೀಳಾಗಲ್ಲ, ಕೂದಲು ಪರವಾಗಿಲ್ಲ, ಸ್ವಲ್ಪ ಗ್ರೋ ಆಗ್ತಾ ಹೋಗುತ್ತೆ. ಡೈ ಎಲ್ಲ ಹಚ್ಚೋದಕ್ಕಿಂತ ಇಂಥವು ಮನೆಯಲ್ಲೇ ನೋಡಿಕೊಂಡು ಹೋಮ್ ರೆಮಿಡಿ ಮಾಡ್ಕೊಳ್ಳಿ. ಇರ್ರಿ, ಅದನ್ನು ಹೆಂಗೆ ಮಾಡೋದನ್ನೋದು ತೋರಿಸ್ತೀನಿ. ತೆಂಗಿನಕಾಯಿನೆಲ್ಲ ಸ್ವಲ್ಪ ಬಿಡಿಸ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಹೆಂಗೆ ಹಾಕೋದು ಅಂತ. ಫ್ರೆಂಡ್ಸ್, ಈ ಥರ ಚಿಕ್ಕದನ್ನ
ನೀವು ತೆಂಗಿನ ಕಾಯಿನ ತಗೋಬೇಕು. ತಗೊಂಡಾದ್ಮೇಲೆ ತುರಿದಿಟ್ಕೋಬೇಕು. ಫ್ರೆಂಡ್ಸ್, ಈ ಥರ ತುರ್ಕೊಂಡು ಇಟ್ಕೊಳ್ರಿ. ಈ ಥರ ತುರ್ಕೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಚೆನ್ನಾಗಿ ತುರಿದಿಟ್ಕೋಬೇಕು. ತುರಿದಿಟ್ಕೊಂಡಾದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಕಾಣಿಸ್ತಿದೆಯಾ? ಈ ಥರ ತುರಿದಿಟ್ಕೊಬೇಕು. ನೆಕ್ಸ್ಟ್ ಏನು ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ಇದೊಂದು ಒಳ್ಳೆ ಹೇರ್ ಪ್ಯಾಕ್ ಅನ್ನೋದೇ ನನ್ನದು ಇದಾಗಿರುತ್ತದೆ, ನ್ಯಾಚುರಲ್ಲು. ನೀವು ಡೈಗಳು ಹಾಕ್ಕೊಳ್ಳೋದು ಬೇಡ ಅನಿಸ್ತೈತಪ್ಪ ನನಗೇನು. ಸೀರಮ್ಮು, ಡೈ, ಏನೋ ಕೆರೆಟಿನ್ ಅಂಥವೆಲ್ಲ ಹಾಕೊಳ್ಳೋದು ಬೇಡ ನನಗೆಲ್ಲ. ಹಾಕ್ಕೊಂಡು ಏರ್ ಫಾಲ್ ಆಗಿದೆ, ತಲೆನೋವು ಬಂದಿದೆ, ಪಿಂಪಲ್ಸ್ ಬಂದಿದೆ. ನೋಡ್ಕೊಳ್ಳಿ, ಈ ಥರ ತುರ್ಕೊಳ್ಳೋದು. ನೀವು ಸಂಡೇ ಟೈಮು ಮನೇಲಿದ್ದಾಗ, ರಜೆ ಇದ್ದಾಗ ಮಾಡಿಕೊಂಡು ಏರ್ ಪ್ಯಾಕ್ನ ಈಸಿಯಾಗಿ ಮಾಡ್ಕೊಬೋದು. ಒಳ್ಳೆ ಕೂದಲು ಒಳ್ಳೆ ಲುಕ್ ಕೊಡುತ್ತೆ, ಚೆನ್ನಾಗಿ ಕೂದಲು ಬೆಳೆಯುತ್ತೆ. ನಮ್ಮ ಸೀಳಾಗಿರೋ ಕೂದಲು ಏನಾಗುತ್ತೆ, ಕವರ್ ಆಗುತ್ತಾ ಹೋಗುತ್ತೆ. ನಾವು ಹೋಗಿ ಕಟ್ ಮಾಡಿಸೋ ಅಂಥದ್ದೇನಿಲ್ಲ. ಹೆಣ್ಮಕ್ಳಿಗೆ ಕೂದಲೇ ಒಂದು ಚಂದ. ಗಂಡು ಮಕ್ಕಳು ಸಹ ಯೂಸ್ ಮಾಡ್ಬೋದು, ಚಿಕ್ಕ ಮಕ್ಕಳು ಸಹ ಯೂಸ್ ಮಾಡ್ಬೋದು. ಇದನ್ನು ಬಿಸಿಲಿರೋ ಟೈಮಲ್ಲಿ ಇವೆಲ್ಲ ಯೂಸ್ ಮಾಡಬೇಕು. ಚೆನ್ನಾಗಿ ಬಿಸಿಲಿರೋ ಟೈಮಲ್ಲಿ ಯೂಸ್ ಮಾಡಿ. ಒಂದು 2-3 ಅವರ್ ಬೆಳಗ್ಗೆ ಒಂದು 9 ಗಂಟೆಯಿಂದ ಒಂದು 12 ಗಂಟೆವರೆಗೂ ಬಿಟ್ಟು, ಆಮೇಲೆ ಚೆನ್ನಾಗಿ ತೊಳೆದ್ಬಿಟ್ಟು ಸ್ವಲ್ಪ ಶಾಂಪು ಹಾಕಬೇಕು. ಸ್ವಲ್ಪ ಶಾಂಪು ಹಾಕಿ ಏರ್ನ ವಾಶ್ ಮಾಡಬೇಕು. ತುಂಬ ಕೂದಲಿರೋರು ಒಂದು ಅರ್ಧ ಶಾಂಪು ಹಾಕಿದರೆ ಸಾಕು. ಶಾಂಪು ಬೇಡ ಅನಿಸುತ್ತೆ ಅವಾಗ. ಸುಮ್ಮನೆ ತೊಳೆದ್ಬಿಟ್ಟು ಆಮೇಲೆ 2 ದಿನ ಆದಮೇಲೆ ನೀವು ಚೆನ್ನಾಗೆ ತಲೆ ವಾಶ್ ಮಾಡಿದ್ರೆ ಆಯಿತು ಅನಿಸುತ್ತೆ. ಬಿಸಿಲಿರೋ ಟೈಮಲ್ಲಿ ಇವೆಲ್ಲ ಮಾಡಬೇಕು ನೀವು. ನಿಮಗೆ ರಜೆ ಇದ್ದಾಗ, ಬಿಸಿಲಿದ್ದಾಗ ಮಾತ್ರ ಮಾಡ್ಕೊಳ್ಳಿ. ಇವೆಲ್ಲ ತಲೆನೋವು ಬರೋ ಸಾಧ್ಯತೆ ಇರ್ತದೆ. ನೋಡ್ಕೊಂಡ್ರೆ ಇದು ಒಳ್ಳೆ ಏರ್ ಪ್ಯಾಕ್ ಅಂತಲೇ ಹೇಳ್ತೀನಿ. ನನಗೆ ಕೆಮಿಕಲ್ಲು ಈ ಏನು ಡೈ, ಸೀರಮ್ಮು ಅವೆಂಥವೆಲ್ಲ ನನಗೆ ಇಷ್ಟನೇ ಆಗಲ್ಲ. ಹಾಕ್ಬಿಟ್ಟು ನಾನು ನೋಡಿದ್ದೀನಿ, ಎಲ್ಲ ಏರ್ ಫಾಲ್ ಆಗಿ, ಪಿಂಪಲ್ಸ್ ಆಗಿ, ಕಣ್ಣೆಲ್ಲ ಉರಿ ಬಂದಿದೆ ನನಗೆ. ಫ್ರೆಂಡ್ಸ್ ನೋಡಿ, ಚೆನ್ನಾಗಿ ರುಬ್ಕೊಂಬಂದಿದ್ದೀನಿ. ತೆಂಗಿನ ಹಾಲನ್ನ ತಗೊಬೇಕು. ಹಿಂಗೆ ಕಾಣಿಸ್ತಿದೆಯಾ? ತೆಂಗಿನ ಹಾಲು ಎಷ್ಟು ಚೆನ್ನಾಗಿ ಬರ್ತಿದೆ. ತೆಂಗಿನಕಾಯಿದು ಹಾಲಿದು 2 ಸಲ ರುಬ್ಕೊಂಡ್ರೆ ಚೆನ್ನಾಗಿ ನಿಮಗೆ ಹೇರ್ ಪ್ಯಾಕ್ ಸಿಗುತ್ತೆ. ಈ ಥರ ತಗೊಬೇಕು. ಈ ಥರ ಕಾಣಿಸ್ತಿದೆಯಾ? ನಾನು ಹೆಂಗೆ ಮಾಡ್ಕೊತಿದ್ದೀನಿ. ವಿಡಿಯೋದಲ್ಲಿ ಸ್ವಲ್ಪ ಲೇಟ್ ಅನಿಸುತ್ತೆ. ನೀವು ಮಾಡ್ಕೊಳೋವಾಗ ಬೇಗ ಮಾಡ್ಕೊಬೋದು. ಇದನ್ನು ಸಲ ಜಾರ್ಗೆ ಹಾಕ್ಕೊಂಡು, ಏನಿಲ್ಲ, ಕಷ್ಟ ಏನಿರಲ್ಲ. 2 ಇಂಗ್ರೀಡಿಯೆಂಟ್ಸು. ನಾವು ಮೆಂತ್ಯನ ಒಂದು ನೈಟು ನೆನೆಸಿ ಇಟ್ಕೋಬೇಕು. ಯಾವಾಗಲೂ ಬಿಸಿಲಿರೋ ಟೈಮಲ್ಲಿ ಇವೆಲ್ಲ ಮಾಡ್ಕೊಬೇಕು ನೀವು. ಒಳ್ಳೆ ಏರ್ ಪ್ಯಾಕ್ ಅಂತಲೇ ಹೇಳ್ತೀನಿ. ಯಾವುದು ಸೈಡ್ ಎಫೆಕ್ಟ್ ಇಲ್ಲ, ಅದ್ರ ಗಮನ ಬೇರೆ ಇರುತ್ತೆ ಬಿಡಿ. ಎತ್ತಿ ಹಂಗೆ ಹಾಕ್ಕೊಳ್ಳಿ. ಇದು ಇನ್ನೊಂದ್ಸಲಿ ಮಿಕ್ಸಿ ಮಾಡ್ಕೊಂಬನ್ನಿ. ಸ್ವಲ್ಪ ನೀರು ಹಾಕ್ಕೊಂಡು. ದೊಡ್ಡ ಕೂದಲಿರೋರಿಗೆ ಒಂದು ತೆಂಗಿನಕಾಯಿ ಬೇಕು, ದೊಡ್ಡ ತೆಂಗಿನಕಾಯಿ. ಮೀಡಿಯಮ್ ಕೂದಲಿರೋರಿಗೆ ಒಂದು 1/2 ತೆಂಗಿನಕಾಯಿ ಆದರೆ ಸಾಕು. ಮೊನ್ನೆ ಹಾಕಿ ನೋಡಿ ನೀವು ಫಸ್ಟು. ಒಳ್ಳೆ ಲುಕ್ಕಾಗಿರುತ್ತೆ ಕೂದಲು, ಮತ್ತು ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ನಂಗೆ ಹಾಕಿದ್ದೀರಪ್ಪ. ಇದನ್ನು ಇನ್ನೊಂದ್ಸಲಿ ಮಿಕ್ಸಿ ಮಾಡ್ಕೊಂಬರ್ತೀನಿ. ಇನ್ನೊಂದ್ಸಲಿ ಸ್ವಲ್ಪ ಒಂದು 4-5 ಸ್ಪೂನ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ರುಬ್ಬಬೇಕು. ರುಬ್ಬಾದ್ಮೇಲೆ ಬರುತ್ತೆ ಹಾಲು. ನೋಡಿ ಫ್ರೆಂಡ್ಸ್, ಇನ್ನೊಂದ್ಸಲಿ ನಾನು ಮಿಕ್ಸಿ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟು ಮೆಂತ್ಯನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಓವರ್ ನೈಟ್ ನೆನೆಸಿಡಬೇಕು ಮೆಂತ್ಯನ. ಜಾಸ್ತಿ ಕೂದಲಿರೋರು ಒಂದು ಇದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಮೀಡಿಯಮ್ ಕೂದಲಿರೋರು
ನಿಮಗೆ ಕೂದಲು ತಕ್ಕನಾಗೆ ತೊಗೊಂಡ್ಬಿಟ್ರು. ನಿಮಗೆ ಒಂದು ಸಲ 2 ಸಲ ಹಾಕ್ದಂಗೆ ಗೊತ್ತಾಗುತ್ತೆ. ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇದನ್ನು. ಮೆಂತ್ಯನ ಒಳ್ಳೆ ಹೇರ್ ಪ್ಯಾಕ್ ಅಂತಲೇ ಹೇಳತ್ತೀನಿ ಫ್ರೆಂಡ್ಸ್. ಇದು ಮೆಂತ್ಯ ರುಬ್ಬಿಟ್ಕೊಂಡಿದ್ದೀನಿ. ಇದನ್ನು ಬೇಕಂದರೆ ಫ್ರಿಜ್ಜಲ್ಲಿ ಒಂದು ವಾರ ಇಟ್ಕೊಂಡು ಮುಖಕ್ಕೆ ಸ್ವಲ್ಪನೇ ಹಚ್ಬೋದು. ನೈಟ್ ಟೈಮಲ್ಲಿ, ನೈಟ್ ಅಲ್ವಾ, ಬೆಳಿಗ್ಗೆ ಹೊತ್ತು ನೀವು ಮನೆ ಕೆಲಸ ಮಾಡುವಾಗ ಸ್ವಲ್ಪ ಹಚ್ಕೊಂಡ್ರೆ ಮುಖ ಚೆನ್ನಾಗಿ ಗ್ಲೋ ಬರುತ್ತೆ, ನೈಸಾಗಿರುತ್ತೆ, ಸಾಫ್ಟಾಗಿರುತ್ತೆ. ಗುಳ್ಳೆ ಇದ್ದರೆ ಗುಳ್ಳೆನೂ ಹೋಗುತ್ತೆ. ಬರೀ ಮೆಂತ್ಯ ಅಷ್ಟೇ. ಒಂದು ವಾರ ಫ್ರಿಜ್ಜಲ್ಲಿ ಇಟ್ಕೊಂಡು ಸ್ವಲ್ಪನೇ ಹಚ್ಕೊಂಬರ್ಬೋದು. ಮುಖಕ್ಕೂ ಯೂಸ್ ಮಾಡ್ಕೊಬೋದು ಈ ಪೇಸ್ಟ್ನ. ನೋಡಿ, ಇವಾಗ ತೆಂಗಿನ ಹಾಲಿಗೆ ಇದನ್ನು ಹಾಕ್ತಾಯಿದ್ದೀನಿ. ತೆಂಗಿನ ಹಾಲಿಗೆ ಇದು ಹಾಕ್ತಾಯಿದ್ದೀನಿ. ಇದನ್ನು ನಮಗೆ ಒಂದು ಒಳ್ಳೆ ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು. ಅಷ್ಟು ₹1000 ಕೊಟ್ಟು ಏನೇನೋ ಮಾಡ್ಕೊಳಕ್ಕೆ ಬದಲು ಕೂದಲೆಲ್ಲ ಕಟ್ ಮಾಡಿಸ್ಕೊಳ್ಳೋದು ಎಲ್ಲ ಏನು ಬೇಕಾಗಲ್ಲ. ವಾರಕ್ಕೊಂದ್ಸಲಿ ಇದು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಅದು ಸ್ಮೆಲ್ಲೇ ಒಂದು ಚೆಂದ ಹಾಕ್ಕೊಂಡ್ರಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದಮೇಲೆ ಏರಲ್ಲಿ ಹಿಂಗೆ ಹಾಕೋದು, ಅಪ್ಲೈ ಮಾಡೋದು. ಅನ್ನೋದು ಏರ್ಗೆ ಅಪ್ಲೈ ಮಾಡೋದು ನಿಮಗೆ ಗೊತ್ತಿರುತ್ತಲ್ಲ. ಚೆನ್ನಾಗಿ ಬಿಸಿಲಿರೋ ಟೈಮಲ್ಲಿ ಮಾತ್ರ ಹಾಕ್ಕೋಬೇಕು. ಇದನ್ನು ಚೆನ್ನಾಗಿ ಅದಕ್ಕೆ ಈ ಥರ ಮಿಕ್ಸ್ ಕೊಡಬೇಕು. ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮೆಂತ್ಯನ ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು. ಹಾಲೆಲ್ಲ ಚೆನ್ನಾಗಿ ತಗೋಬೇಕು. ಈ ಥರ ಚೆನ್ನಾಗಿ ಒಂದು ಒಳ್ಳೆ ಹೇರ್ ಪ್ಯಾಕು ರೆಡಿ ಆಯಿತು ನಮಗೆ. ಬನ್ನಿ ಫ್ರೆಂಡ್ಸ್, ಹೆಂಗೆ ಹಚ್ಕೊಳ್ಳೋದು ಅನ್ನೋದು ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಹೆಂಗೆ ನಿಮಗೆ ಗೊತ್ತಿರುತ್ತಲ್ಲ ಹೇರ್ ಪ್ಯಾಕ್ ಯಾವುದಾದ್ರೂ ಹಾಕೋದು. ನನಗೆ ಸ್ವಲ್ಪ ಕ್ಯಾಮ್ರಾಗಳು ಇಟ್ಕೊಳ್ಳೋದೆಲ್ಲ ಕಷ್ಟ ಆಗ್ತಿರುತ್ತೆ. ನೋಡಿ, ಈ ಥರ ನೀಟಾಗಿ ಬಿಸಿಲು ಟೈಮಲ್ಲಿ 1-2 ಅವರ್ ಬಿಟ್ಬಿಟ್ಟು ಈ ಥರ ಹೇರ್ ಪ್ಯಾಕ್ನ ಮಾಡ್ಕೊಳ್ಳಿ. ಈ ಥರ ನಮಗೆ ಸ್ವಲ್ಪ ಕೂದಲು ತಗೊಂಡು ಹಿಂಗೆ ನಮಗೆ ಬೇಕಾಗಿರೋದಿಲ್ಲೇ ಹೋಗ್ಬಿಟ್ಟು ಕೂದಲು ಕಟ್ ಮಾಡಿಸೋದಲ್ಲ. ಈ ಥರ ಹೇರ್ ಪ್ಯಾಕ್, ಇದು ಒಳ್ಳೆ ಹೇರ್ ಪ್ಯಾಕ್ ಅಂತಲೇ ಹೇಳ್ಬೋದು. ಈ ಥರ ಕೂದಲಿಗೆ ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಹಿಂಗೆ ಸ್ವಲ್ಪ ತಗೊಂಡು ಮನೇಲಿ ಯಾರು ಇಲ್ಲ ಅಂದರೆ ನೀವು ಮಾಡ್ಕೋಬೇಕಲ್ಲ. ತಗೊಂಡು ಇದೆಲ್ಲ ಹಚ್ಕೊಂಡಾಗ ಅವಳೆಷ್ಟು ನೀಟಾಗಿ ಹಚ್ಕೊತಿದ್ದೀನಿ. ಹೀಗೆ ಹುಡುಗ ಸಮೇತ ನೀಟಾಗಿ ಕಾಣಿಸ್ತಿದೆಯಾ? ಈ ಥರ ಎಲ್ಲ ಹಚ್ಕೊಂಡು ಸ್ವಲ್ಪನೇ ತಗೋಬೇಕು. ಏನು ನನ್ನ ಮಗಳು ಬಂದರೆ ಹಚ್ಚೋಕ್ಕೆ ಬಿಡೋಲ್ಲ. ಅವಳಿಗೆ ಎಲ್ಲ ಕಿತ್ತಾಕೊಳ್ತಾಳೆ. ಬೇಕಿದ್ರೆ ಅವಳು ತಲೆ ಹಚ್ಕೊಂಡು ಕೂತ್ಕೊತಾಳೆ ಅಂತ ಮಗಳು, ನನ್ನ ಮಗಳು. ಈ ಥರ ಎಲ್ಲ ಒಂದೊಂದೇ ಸ್ವಲ್ಪ ಕೂದಲು ತಗೊಂಡು ಹಾಕ್ಕೊಂಡೆ. ಕಾಣಿಸ್ತಿದೆಯಾ? ಇದೆ ನಮ್ಮ ಹೇರ್ ಪ್ಯಾಕು. ಇದು ಹಾಕ್ಕೊಂಡು ಸ್ನಾನ ಮಾಡ್ಕೊಂಬಂದು ತೋರಿಸ್ತೀನಿ ಫ್ರೆಂಡ್ಸ್. ಹಚ್ಚಾಯಿತು. ಸ್ವಲ್ಪ ಮುಖಕ್ಕೂ ಹಿಂಗೆ ಅಪ್ಲೈ ಮಾಡಿ ಸ್ನಾನಕ್ಕೆ ಹೋಗ್ತೀವಲ್ಲ, ಇನ್ನೇನು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಮುಖ ಎಲ್ಲ ಫುಲ್ ಶೈನಾಗಿರುತ್ತೆ, ಕ್ಯೂಟಾಗಿರುತ್ತೆ. ನಾನು ಬೇರೆ ತೆಂಗಿನಲ್ಲಿ ಏನೂ ಆಗೋಲ್ಲ, ಸ್ಕಿನ್ಗೆಲ್ಲ ಏನೂ ತೊಂದರೆನೇ ಆಗೋಲ್ಲ. ಐಬ್ರೋನೂ ಚೆನ್ನಾಗಿರುತ್ತೆ. ನೋಡಿ, ಇವೆಲ್ಲ 2 ಅವರ್ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬೇಕು. ಅದೇನೇನೋ ತೋರಿಸ್ತಿರ್ತಾರಪ್ಪ. ಮೆಂತ್ಯ ಒಂದು ₹20, ತೆಂಗಿನಕಾಯಿ ಒಂದು ₹50. ದೊಡ್ಡ ತೆಂಗಿನಕಾಯಿ ಬೇಕಂದ್ರೆ ₹70 ನಮ್ಮ ಹೇರ್ ಪ್ಯಾಕ್ ಮುಗಿಯುತ್ತೆ. ವಾರಕ್ಕೊಂದ್ಸಲಿ ನಿಮ್ಗೆ ಹೇರ್ ಫಾಲು ಮತ್ತು ಸೀಡ್ ಜಾಸ್ತಿ ಆಗ್ತಿದ್ರೆ ಈ ಥರ ಹಾಕ್ಕೊಂಡು ತೋರಿಸ್ತೀನಿ. ಸ್ನಾನ ಮಾಡ್ಕೊಂಡು ಚೆನ್ನಾಗಿ ಹೇರ್ ಗ್ರೋತ್ ಆಗ್ತಿದೆ ನನಗೆ. ಹಿಂಗೆ ಹಾಕ್ಕೊಂಡು ಬಿಟ್ಕೊಂಡು ಮನೆ ಸ್ವಲ್ಪ ಎಲ್ಲ ಗಲೀಜಾಗಿರುತ್ತೆ, ಅದನ್ನು ಒರೆಸ್ಕೊಬಿಡಿ. ಒಂದು 9 ಗಂಟೆ ಟೈಮಲ್ಲಿ ಮಾಡ್ಕೊಂಡು 12 ಗಂಟೆ ಅಷ್ಟೊತ್ತಿಗೆಲ್ಲ ಸ್ನಾನ ಮಾಡ್ಕೊಬಿಡಿ. ನೀವು ಸ್ಕಿನ್ಗೆ ಏನಾಗಲ್ಲ, ಎಷ್ಟು ಚೆನ್ನಾಗಪ್ಪ. ಮೆಂತ್ಯ ಹಚ್ಕೊಂಡ್ರೆ ಏನಿದ್ದೆ ಈಗ ಹೋಗಿ ತಲೆ ಫುಲ್ಲು ಹೀಟ್ ಇರುತ್ತಲ್ಲ ಬಾಡಿ, ಅದು ಫುಲ್ಲು ಅಬ್ಸರ್ವ್ ಆಗ್ತಿರುತ್ತೆ. ಒಳ್ಳೆ ನಿದ್ದೆ ಅಂತ ಕೇಳ್ತೀರ. ಹೇರ್ ಪ್ಯಾಕ್ ಸ್ವಲ್ಪ ಒಣಗ್ತಿದ್ದಂಗೆ ಫುಲ್ಲು ಏನದು ನಿದ್ದೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿಂಗೆ ಹೇರ್ ಪ್ಯಾಕು ಸ್ವಲ್ಪ ಮುಖಕ್ಕೂ ಒಳ್ಳೆಯದು ಅಂತ ನೆಕ್ಕಿಗೆ ಆಮೇಲೆ ಹಾಕ್ಕೊಂತೀನಿ. ನಗ್ಬಿಟ್ರಿ ನೀವು.
ಹೇರನ್ನು ಹಿಂಗೆ ಹಚ್ಕೊಂಡು ಅದು ಮುಕ್ಕೆಲ್ಲ ಜಾಸ್ತಿ ಡ್ರೈ ಆಗೋವರೆಗೂ ಬಿಡಬಾರ್ದು, ಸ್ವಲ್ಪ ಡ್ರೈ ಆಗೋವರೆಗೂ ಹೋಗ್ಬಿಟ್ಟೆ. ಆಮೇಲೆ ಮನೇಲಿ ಏನಾದರೂ ಕೆಲಸ ಇದ್ದರೆ ಮಾಡ್ಕೊಳ್ಳಿ, ಓಡಾಡ್ಕೊಂಡು ಚೆನ್ನಾಗಿ ಸ್ವಲ್ಪ ಬಿಸಿಲಲ್ಲಿ ಒಣಗಿಸ್ಕೊಂಡು ನಮ್ಮ ಕೇರ್ ನಾವೇ ತೊಗೋಬೇಕು, ಯಾರು ತಗೊಳ್ಳಲ್ಲ. ಓಕೆ ನೋಡಿ ಚೆನ್ನಾಗಿ ಹಚ್ಕೊಂಡಿದ್ದೀನಿ, ಒಳ್ಳೆ ಇರಬೇಕು. ನಾನು ಎಲ್ಲ ನೋಡಿದ್ದೀನಪ್ಪ, ಎಂಥವು ಸೀರಮ್ ಕೆರೆಟಿನ್ ಅವೆಲ್ಲ ನೋಡಿ ನಾನು ಕೂದಲೆಲ್ಲ ಹಾಳು ಮಾಡ್ಕೊಂಡು, ಕೂದಲೆಲ್ಲ ಎಷ್ಟು ಚೆನ್ನಾಗಿತ್ತು ಗೊತ್ತಾ, ಸುಮ್ಮನೆ ಹಾಳು ಮಾಡ್ಕೊಂಡು ಬೆನ್ನಲ್ಲೆಲ್ಲ ಒಳ್ಳೆ ಬಂದ್ಕೊಂಡು. ಏನಪ್ಪ ಕೆರೆಟಿನ್ ಅಂತ ಹಾಕ್ತೀವಿ, ಬಚ್ಚಲು ನಿಂತ್ಕೊಳ್ಳೋಕ್ಕಲ್ಲ, ಅಷ್ಟು ಕೆಮಿಕಲ್ಸ್ ಬಂದು. ಫ್ರೆಂಡ್ಸ್ ನೋಡಿ ಹೀಗೆ ಆಗಲೇ ಶೈನ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಏರ್ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಇವಾಗ ಏರ್ ಪ್ಯಾಕ್ ಹಾಕೊಂಡ್ಮೇಲೆ ಪಾತ್ರೆ ತೊಳಿಬೇಕು. ಸುಮ್ಮನೆ ಅಂತೂ ಕೂರೋಕ್ಕಾಗಲ್ವಲ್ಲ, ಅದಕ್ಕೆ ಹಾಗೆ ಬಟ್ಟೆ ಮಡ್ಚ್ಕೊಬಿಡ್ಬೇಕು. ಸ್ವಲ್ಪ ಬಟ್ಟೆ ಇದೆ, ಮನೆಯೆಲ್ಲ ಕ್ಲೀನ್ ಹಂಗೆ ಏರ್ ಪ್ಯಾಕ್ ಹಾಕಿ ಸ್ವಲ್ಪ ಬಿಸಿಲಲ್ಲೆಲ್ಲ ಒಣಗಬೇಕು. ಸರಿ, ನಾನು ಶಾರ್ಟ್ ವಿಡಿಯೋದಲ್ಲಿ ನಾನು ಹೇರ್ನ ತೋರಿಸ್ತೀನಿ. ಇದು ಓಕೆ.